ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ನೋಡಿ, ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಮತ್ತು 12ನೇ ಕಂತಿನ ಹಣ ಬರಲ್ಲ ಅನ್ನುವಂತಹ ಒಂದು ಸುದ್ದಿಗಳಾದ್ರೆ ಕೇಳಿ ಬರ್ತಿದೆ. ಮತ್ತೆ ಇವತ್ತು ನೀವು ಮಾಧ್ಯಮಗಳಲ್ಲಿ ನೋಡ್ಕೋಬಹುದು, ಗೃಹಲಕ್ಷ್ಮಿ ಹಣದ ಬಗ್ಗೆನೇ ಚರ್ಚೆ ಇತ್ತು. ಇನ್ನು ಮುಂದೆ ಗೃಹಲಕ್ಷ್ಮಿ ಹಣ ಬರುತ್ತೋ ಬರಲ್ವೋ, ಸರ್ಕಾರ ಏನ್ ಮಾಡ್ತಿದೆ, ಈಗ ಜನರಿಗೆ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಆದ್ರೆ ಜಮಾ ಮಾಡ್ತಿಲ್ಲ. ಈಗ ಜನರಿಗೆ ಕೂಡ ಒಂದು ನಂಬಿಕೆ ಆದ್ರೆ ಹೋಗ್ತಿದೆ. ಈಗ ಗೃಹಲಕ್ಷ್ಮಿ ಕುರಿತು ಇವತ್ತು ಬಂದಿರುವಂತಹ ಎಲ್ಲಾ ಅಪ್ಡೇಟ್ಸ್ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಕ್ ಟ್ರೈ ಮಾಡಿ. ಅದಕ್ಕೆ ಮುಂಚೆ ಯಾರು ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಚಾನಲ್ ಅನ್ನ ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋಗೊಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ರು ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ, ಈಗ ನಾನು ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬರ್ತೀನಿ. ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಮತ್ತೆ 12ನೇ ಕಂತಿನ ಹಣ ಆದ್ರೆ ಫಲಾನುಭವಿಗಳಿಗೆ ಜಮಾ ಮಾಡ್ತಿಲ್ಲ. ದಿನೇ ದಿನೇ ಜನರಿಗೆ ನಂಬಿಕೆ ಆದ್ರೆ ಹೋಗ್ತಿದೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರಲ್ಲ ಅಂತ. ಯಾಕಂದ್ರೆ ಇನ್ ಮುಂದೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದೇ ಇಲ್ಲ ಅಂತ ಹಳ್ಳಿ ಕಡೆ ಕೂಡ ಎಲ್ಲರೂ ಹೇಳ್ಕೊಳ್ತಿದ್ದಾರೆ. ಏನಂತ ಅಂದ್ರೆ ಗೃಹಲಕ್ಷ್ಮಿ ಹಣ ಇನ್ನು ಬರಲ್ಲ, ಎಲೆಕ್ಷನ್ ಸ್ಟಾರ್ಟ್ ಆದಾಗಿಂದ ಹಣನೇ ಜಮಾ ಮಾಡಿಲ್ಲ ಅವರು. ಈಗ MP ಎಲೆಕ್ಷನ್ಸ್ ಇತ್ತಲ್ಲ, MP ಎಲೆಕ್ಷನ್ಸ್ ಮುಗೀತು, ಎಲ್ಲ ಒಂದು ರಿಸಲ್ಟ್ ಬಂದಾಯ್ತು, ಎಲ್ಲ ಮುಗೀತು, ಆದ್ರೂ ನಮ್ಗೆ ಹಣ ಜಮಾ ಮಾಡ್ತಿಲ್ಲ. ಇನ್ ಮುಂದೆ ನಮ್ಗೆ ಗೃಹಲಕ್ಷ್ಮಿ ಹಣ ಬರಲ್ಲ ಅಂತ ಜನ ಕೂಡ ಒಂದ್ ರೀತಿಯಾಗಿ ಮೈಂಡ್ ಅಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಇನ್ ಮುಂದೆ ಹಣ ಬರಲ್ಲ ಬಿಡಿ ಇನ್ನು ಗೃಹಲಕ್ಷ್ಮಿ ಯೋಜನೆದು ಅಂತ. ಈಗ ಗೃಹಲಕ್ಷ್ಮಿ ಯೋಜನೆದು ಏನೇನ್ ನಡೀತಿದೆ, ಸರ್ಕಾರದವರು ಇದಕ್ಕೆಲ್ಲ ಏನೇನು ಉತ್ತರಗಳು ಕೊಡ್ತಿದ್ದಾರೆ. ಯಾಕಂದ್ರೆ ಈಗ DK ಶಿವಕುಮಾರ್ ಅವರಾಗಿರ್ಬೋದು, CM ಸಿದ್ದರಾಮಯ್ಯ ಅವರಾಗಿರ್ಬೋದು, ಅವರೆಲ್ಲ ಏನೇನು ಹೇಳ್ತಿದ್ದಾರೆ. ಯಾಕಂದ್ರೆ ಈಗ ಆಪೋಸಿಷನ್ ಪಾರ್ಟಿ ಕಡೆಯಿಂದ BJP ಅವರೆಲ್ಲ ಏನ್ ಹೇಳ್ತಿದ್ದಾರೆ, ಸರ್ಕಾರದ ಬಳಿ ಹಣ ಇಲ್ಲ ಅಂತ ಹೇಳ್ತಿದ್ದಾರೆ. ಈಗ ಅದೇ ನಿಜ ಆಗ್ತಿದೆ. ಇಲ್ಲಿ ಸರ್ಕಾರದ ಬಳಿ ಆದ್ರೆ ಹಣ ಇಲ್ವಂತೆ ಈಗ ಗೃಹಲಕ್ಷ್ಮಿ ಯೋಜನೆ ಹಣ ಕೊಡೋದಕ್ಕೆ. ಅದಕ್ಕೆ ಸರ್ಕಾರ ಏನ್ ಮಾಡಿದೆ ಅಂದ್ರೆ, ಇಲ್ಲಿ ನೀವು ನೋಡೋದಾದ್ರೆ ನೋಡಿ, ಇಲ್ಲಿ ಈಗ ಗ್ಯಾರಂಟಿ ಯೋಜನೆಗೆ ಹಣ ಹೊಂದಿಸಲು ಕೆಲವು ದಿನಗಳ ಹಿಂದೆನೆ ಏನಾಗಿತ್ತು, ಪೆಟ್ರೋಲು ಹಾಲಿನ ಬೆಲೆ ಏರಿಕೆ ಮಾಡಿದ್ರು. ಪೆಟ್ರೋಲ್, ಡೀಸೆಲ್, ಹಾಲಿನ ಬೆಲೆ, ತರಕಾರಿ ಬೆಲೆ ಎಲ್ಲ ಏರಿಕೆಗಳಾಗಿತ್ತು. ಈಗ ಸರ್ಕಾರ ಏನ್ ಮಾಡಿದೆ ಅಂದ್ರೆ, ರಾಜ್ಯ ಸರ್ಕಾರ ಈಗ ದಲಿತರಿಗಾಗಿ ಮೀಸಲಿಟ್ಟಿದ್ದ 14,282 ಕೋಟಿ ರೂಪಾಯಿಗಳನ್ನು ಗ್ಯಾರಂಟಿ ಯೋಜನೆಗಳಿಗೆ ವರ್ಗಾಯಿಸಿದೆ. ಇಲ್ಲಿ ಸರ್ಕಾರ ಏನ್ ಮಾಡ್ತಿದೆ ಅಂದ್ರೆ, ಗ್ಯಾರಂಟಿ ಯೋಜನೆ ಕೊಡೋದಕ್ಕೋಸ್ಕರ ಇಲ್ಲಿ ಏನ್ ಮಾಡ್ತಿದೆ ಅಂದ್ರೆ, ದಲಿತರಿಗಾಗಿ ಮೀಸಲಿಟ್ಟಿದ್ದ 14,282 ಕೋಟಿಯನ್ನ ಏನ್ ಮಾಡಿದೆ ಅಂದ್ರೆ ವರ್ಗಾಯಿಸಿಕೊಂಡಿದ್ದಾರೆ. ಇಲ್ಲಿ 2024-25ನೇ ಹಣಕಾಸು ವರ್ಷಕ್ಕಾಗಿ ಪರಿಶಿಷ್ಟ ಜಾತಿಗಳ ಉಪಯೋಜನೆ ಮತ್ತು ಪಂಗಡದ ಉಪಯೋಜನೆ ಮೀಸಲಿಟ್ಟಿದ್ದ 31,171 ಕೋಟಿ ರೂಪಾಯಿ ಅನುದಾನದಲ್ಲಿ 14,282 ಕೋಟಿ ರೂಪಾಯಿಯನ್ನು ಗ್ಯಾರಂಟಿ ಯೋಜನೆಗಳಿಗೆ ವರ್ಗಾಯಿಸಿದ್ದಾರೆ. ಈಗ ಗ್ಯಾರಂಟಿ ಯೋಜನೆಗಳು ಕೊಡಬೇಕು ಅಂದ್ಬಿಟ್ಟು ಬೇರೆ ಕಡೆಯಿಂದ ಎಲ್ಲ ಹಣ ಎತ್ಕೊಂಡು ಏನ್ ಮಾಡ್ತಿದ್ದಾರೆ ಅಂದ್ರೆ, ಬೇರೆ ಕಡೆಯಿಂದ ಹಣ ವರ್ಗಾವಣೆ ಮಾಡಿಕೊಂಡು ಈ ಒಂದು ಯೋಜನೆಗಳಿಗೆ ಕೊಡ್ತಿದ್ದಾರೆ. ಈ ರೀತಿಯಾಗಿ ಜನರಿಗೆ ಮಾಡ್ತಿದ್ರೆ ಎಷ್ಟು ದಿನ ಅಂತ ಮಾಡೋಕ್ಕಾಗುತ್ತೆ, ಈ ರೀತಿಯಾಗಿ ಎಷ್ಟು ತಿಂಗಳು ಅಂತ ಮಾಡೋಕ್ಕಾಗುತ್ತೆ, ಈ ರೀತಿಯಾಗಿ ಇದೇ ಒಂದು ಪ್ರಶ್ನೆ ಆದ್ರೆ ಕೇಳ್ತಿದ್ದಾರೆ. ಬೇರೆ ಒಂದು ಆಪೋಸಿಷನ್ ಪಾರ್ಟಿ ಕಡೆಯಿಂದ ಕೂಡ, ಯಾಕೆ ದಲಿತರಿಗಾಗಿ ಮೀಸಲಿಟ್ಟಿದ್ದ ಹಣನ ಯಾಕೆ ವರ್ಗಾವಣೆ ಮಾಡ್ಕೊಂಡಿದ್ದೀರಾ, ಗ್ಯಾರಂಟಿ ಯೋಜನೆಗಳಿಗೆ ಯಾಕೆ ವರ್ಗಾವಣೆ ಮಾಡ್ಕೊಂಡಿದ್ದೀರಾ ಅನ್ನುವಂಥದ್ದು ಇಲ್ಲಿ ಕೇಳಿ ಬರ್ತಿದೆ. ನೋಡಿ, ಇಲ್ಲಿ ಪರಿಶಿಷ್ಟ ಜಾತಿ ಬುಡಕಟ್ಟು ಸಮುದಾಯದವರ ಕಲ್ಯಾಣಕ್ಕಾಗಿ ಮೀಸಲಿಟ್ಟ ಹಣವನ್ನು ಉಚಿತ ಯೋಜನೆಗಳಿಗೆ ರಾಜ್ಯ ಸರ್ಕಾರ ವರ್ಗಾಯಿಸಿರುವುದು ಈಗ ಭಾರಿ ವಿವಾದಕ್ಕಾದ್ರೆ ಇಲ್ಲಿ ಕಾರಣವಾಗ್ತಿದೆ. ಇಲ್ಲಿ ಓಕೆನಾ, ನೀವೀಗ ಜನರು ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಅನ್ನುವಂಥದ್ದನ್ನ ಫಿಕ್ಸ್ ಆಗಬೇಡಿ. ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ ಪ್ರತಿದಿನ. ಯಾಕಂದ್ರೆ ಗೃಹಲಕ್ಷ್ಮಿ ಹಣ ಬರುತ್ತೆ, ಗೃಹಲಕ್ಷ್ಮಿ ಹಣದಿಂದನೇ ನಾವು ಚೀಟಿ ಕಟ್ಟಬೇಕು, ಅದ್ ಕಟ್ಟಬೇಕು, ಇದ್ ಕಟ್ಟಬೇಕು ಅಂತ ನೀವು ಅದನ್ನ ನಂಬಿ ಕೂತ್ಕೋಬೇಡಿ. ಯಾಕಂದ್ರೆ ಗೃಹಲಕ್ಷ್ಮಿ ಹಣ ನಿಮ್ಗೆ ಕರೆಕ್ಟಾಗಿ ತಿಂಗಳ ಬಂದು ಮೊದಲಿನ ತರ ಜಮಾ ಆಗುತ್ತೆ ಅಂತ ಹೇಳಕ್ಕಾಗಲ್ಲ ಇನ್ ಮುಂದೆ. ಅದರಿಂದ ಹಣ ನಿಮ್ಗೆ ಪ್ರತಿ ತಿಂಗಳು ಬರುತ್ತೆ ಅಂತ ನೀವು ಅದಕ್ಕೆ ಒಂದು ಕಮಿಟ್ಮೆಂಟ್ ಇಟ್ಕೋಬೇಡಿ. ಆ ಹಣನ ನಂಬಿಕೊಂಡೇ ಒಂದು ಕಮಿಟ್ಮೆಂಟ್ ಆದ್ರೆ ಇಟ್ಕೋಬೇಡಿ ಇನ್ ಮುಂದೆ. ಓಕೆನಾ, ಹಣ ಬಂದ್ರೆ ಒಳ್ಳೇದು, ವೇಟ್ ಮಾಡಿ. ಹಣ ಏನಾದ್ರೂ ಬಂದಾಗ ನಾವು ತಿಳಿಸ್ತೀವಿ ಹಣ ಬರುತ್ತೆ ಅಂತ. ಓಕೆನಾ, ಈಗ ನೀವೇನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಗೃಹಲಕ್ಷ್ಮಿ ಹಣ ಯಾವಾಗ ಬರುತ್ತೆ ಅಂತ ಸಾಕಷ್ಟು ಕಾಮೆಂಟ್ಸ್ ಬರ್ತಿರ್ತವೆ. ನೀವು ಹಣ ಯಾವಾಗ ಬರುತ್ತೆ ಅಂತ ಇನ್ ಮುಂದೆ ಎಲ್ಲ ಹೆಚ್ಚಿಗೆ ಕಾಮೆಂಟ್ಸ್ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಹಣ ಬಂತ ಖುಷಿ, ಬರ್ಲಿಲ್ವಾ ಏನ್ ಮಾಡಕ್ಕಾಗಲ್ಲ. ಈಗ ಬೇರೆ ಕಡೆಯಿಂದ ಎಲ್ಲ ಬೇರೆ ಜಿಲ್ಲೆಗಳಲ್ಲಿ ಒಂದು ಪ್ರತಿಭಟನೆ ಮಾಡೋಣ ಅಂತ ಹೇಳ್ತಿದ್ದಾರೆ. ಮೈಸೂರಿನಲ್ಲಿ ಆಲ್ರೆಡಿ ಪ್ರತಿಭಟನೆ ಮಾಡಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಕೂಡ ಆಕ್ರೋಶ ಆದ್ರೆ ವ್ಯಕ್ತಪಡಿಸಿದ್ದಾರೆ. ಈಗ ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತಂತ. ಆದ್ರೆ ನಿಮ್ಗೆ ಹೇಳೋದೊಂದೇ, ಗೃಹಲಕ್ಷ್ಮಿ ಹಣ ಬರುತ್ತೆ ಅಂತ ಅದನ್ನೇ ನಂಬ್ಕೊಂಡಿರ್ಬೇಡಿ. ನೀವೇನಾದ್ರೂ ಬೇರೆ ಕಮಿಟ್ಮೆಂಟ್ಸ್ಗಾಗಿರ್ಬೋದು, ಬೇರೆ ಏನೋ ಒಂದು ಚಿಕ್ಕದೇನಾದ್ರೂ ಒಂದು ಚೀಟಿ ಕಟ್ಟಕ್ಕೋ, ಇಲ್ಲ ಪೋಸ್ಟ್ ಆಫೀಸಲ್ಲಿ ತಿಂಗಳ ಹಣ ಕಟ್ತಿರ್ತಾರೆ ಕೆಲವರು. ಈ ರೀತಿಯಾಗಿ ಹಣವನ್ನು ತುಂಬಾ ಜನ ಟ್ಯಾಬ್ಲೆಟ್ಸ್ಗಂತ ಯೂಸ್ ಮಾಡ್ತಿರ್ತಾರೆ, ತುಂಬಾ ಒಂದು ಉಪಯೋಗಕ್ಕೆ ಯೂಸ್ ಮಾಡ್ತಿರ್ತಾರೆ.
ಹಣ ಬಂದರೆ ಒಳ್ಳೇದೇ, ಓಕೆನಾ. ವೆಯ್ಟ್ ಮಾಡಿ, ಹಣ ಏನಾದರೂ ಬರುತ್ತಂದರೆ ವೆಯ್ಟ್ ಮಾಡಿ. ಅದನ್ನೇ ನಂಬಿಕೊಂಡು ಆ ಹಣಕ್ಕೋಸ್ಕರನೇ ಹಣದಲ್ಲೇ ಜೀವನ ಮಾಡೋ ರೀತಿ ಆದರೆ ಮಾಡ್ಕೊಳ್ಳಬೇಡಿ. ಯಾಕಂದರೆ ನಾವು ಕಷ್ಟಪಟ್ಟಿದ್ದೆ ನಮಗೆ ಹಣ ಆದರೆ ನಮ್ಮ ಬಳಿ ಇರೋದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಆ ಹಣನೂ ನಮ್ಮದೇ. ಆ ಹಣ ಅಂದರೆ ಏನು ಸರ್ಕಾರದ ಕಡೆಯಿಂದ ಫ್ರೀಯಾಗಿ ಕೊಡ್ತಿಲ್ಲ, ಎಲ್ಲ ನಮ್ಮ ಹಣನೇ. ನಾವು ಟ್ಯಾಕ್ಸ್ ಮುಖಾಂತರ ಕಟ್ಟೋ ಹಣ, ಅಲ್ಲಿ ಇಲ್ಲಿ ಕಟ್ಟುವಂಥ ಹಣ ನಮ್ಮ ಹಣನೇ ನಮಗೆ ಕೊಡೋದು. ಆದರೂ ಆ ಹಣದ ಮೇಲೇ ಡಿಪೆಂಡ್ ಆಗಬೇಡಿ ಅಂತ ನಿಮಗೆ ಹೇಳ್ತಿರುವಂಥದ್ದು. ನೋಡಿ ಇಲ್ಲಿ ಈಗ ಸದ್ಯಕ್ಕೆ ಏನಾಗಿದೆ ಅಂದರೆ, ಈಗ ಗ್ಯಾರಂಟಿ ಯೋಜನೆಗಳಿಗೆ SC SP TSP ಅನುದಾನದ 14,282 ಕೋಟಿ ರೂಪಾಯಿಗಳನ್ನು ವರ್ಗಾವಣೆ ಮಾಡಿದೆ. ಮೂಲಗಳ ಪ್ರಕಾರ SC ST ಸಮುದಾಯದ ವರ್ಗಗಳ ಗ್ಯಾರಂಟಿ ಫಲಾನುಭವಿಗಳಿಗೆ ಮಾತ್ರ ಹಣ ಮೀಸಲಿರಿಸಲಾಗಿದೆ ಎಂದು ತಿಳಿದು ಬಂದಿದೆ. ನೋಡಿ ಇಲ್ಲಿ ಏನೇನು ಆಗ್ತಿದೆ ಪ್ರತಿದಿನ ಅನ್ನುವಂಥದ್ದನ್ನು. ಕೆಲ ದಿನಗಳ ಹಿಂದೆಯಷ್ಟೇ ರಾಜ್ಯದಲ್ಲಿ 1 ಲೀಟರ್ ಪೆಟ್ರೋಲ್ಗೆ 3 ರು ಹಾಗೂ ಡೀಸೆಲ್ಗೆ 3.5 ರು ಏರಿಕೆ ಮಾಡಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಇದರಿಂದ ರಾಜ್ಯ ಸರ್ಕಾರಕ್ಕೆ ವರ್ಷಕ್ಕೆ 3,000 ಕೋಟಿ ರು ಹೆಚ್ಚುವರಿ ಆದಾಯ ಬರಲಿದೆ ಎಂದು ತಿಳಿದು ಬಂದಿದೆ. ಇದಾದ ಕೆಲವೇ ದಿನಗಳಲ್ಲಿ ನಂದಿನಿಯ ಹಾಲಿನ ಬೆಲೆಯನ್ನು 2 ರೂಪಾಯಿ ಏರಿಕೆ ಮಾಡಿದ್ದು ರಾಜ್ಯಾದ್ಯಂತ ಆಕ್ರೋಶ ವ್ಯಕ್ತವಾಗುತ್ತಿದೆ. ಬಿಜೆಪಿ ನಾಯಕರು ಕೂಡ ರಾಜ್ಯ ಸರ್ಕಾರದ ತೀರ್ಮಾನವನ್ನು ಖಂಡಿಸಿ ಪ್ರತಿಭಟನೆ ನಡೆಸಿದ್ದಾರೆ. ನೋಡಿ, ಇದು ಸದ್ಯ ಮಟ್ಟಕ್ಕೆ ಬರ್ತಿರುವಂತಹ ಅಪ್ಡೇಟ್ಸು. ನೋಡೋಣ ಮುಂದಿನ ದಿನಗಳಲ್ಲಿ ಇದು ಎಲ್ಲಿಗೆ ಹೋಗುತ್ತಂತ. ಆದರೆ ನೀವು ಗೃಹಲಕ್ಷ್ಮಿ ಹಣವನ್ನು ನಂಬಿಕೊಂಡೇ ಇರಬೇಡಿ ಅಂತ ನಿಮಗೆ ಹೇಳುವಂಥದ್ದು. ಇದು ಸ್ನೇಹಿತರ, ಇದು ಸದ್ಯಕ್ಕೆ ಗೃಹಲಕ್ಷ್ಮಿ ಯೋಜನೆ ಕುರಿತು ಬರ್ತಿರುವಂತಹ ಅಪ್ಡೇಟ್ಸು. ನಿಮಗೆ ಬೇರೆ ಏನೇ ಡೌಟ್ಸ್ ಇಲ್ಲಿ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದರೆ ಬರುತ್ತೆ.